ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಧೈರ್ಯ ಇದ್ರೆ ನಮ್ಮೊಬ್ಬನ ಎದೆಗೆ ಗುಂಡಾಗ್ತಾನೆ. ನಾ ಗುಂಡಾಸಿ ಲಗಲ್ಲ ಕಾಲ್ ಮುಟ್ಟಕ್ಕೂ ಹೋಗ್ತಾರೆ ನಂಗೆ. ಅವ್ರ ಮೇಕೆ ಗುಂಡಾರ್ಸಿ ಅವ್ರ ಜೀವಕ್ಕೆ ಮಗನೇ ನಿನ್ನ ಸಿಡ್ಡುನಾಗೆ ಸಿಗ್ದಾಗ್ತಿದೆ ಕಳ. ಪುಟ್ಟವ ಹೇಳು ಅಂತ ಬಿಟ್ಬಿಟ್ಟೆ. ಆದ್ರೆ ಇವತ್ತು ನಿನ್ನ ಉಳ್ಸಕ್ಕೆ ಯಾರ ಕೈಯಲ್ಲೂ ಹಾಕಿಲ್ಲ. ಬಾಬಾ 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 ನೀವ್ ಇನ್ನೂ ಉಳಿತಾ ಇರೋ ಸತ್ತೋಯ್ತಾನೆ. ಅವ್ನ್ ಮಾಡಿರೋ ತಪ್ಪಿಗೆ ಇದೇ ಸರಿಯಾದ ಶಿಕ್ಷೆ. ಅವನಿಗೆ ಶಿಕ್ಷೆ ಆಗಲ್ಲ ಅಂತ ತಾನೇ ನಾವು ಹುಡ್ಕೊಂಡ್ ಬಂದಿದ್ದು. ಲೇ ನಿಂಗ್ ನೋಡಕ್ ಆಗಕ್ಕಿಲ್ಲ ಅಂದ್ರೆ ಹೊರಗೋಗಿ ನಿಂತ್ಕ, ಸುಮ್ಕೆ ತಲೆ ತಿನ್ಬೇಡ. ಅಯ್ಯೋ ನನ್ ಹೇಳ್ತಾರ ನಿಮ್ಗೆ ಯಾರಿಗೂ ಯಾಕೆ ಅರ್ಥ ಆಯ್ತಲ್ಲ. ಬಾಬಾ ಹಿಂಗೆ ಹೊಡಿತಾ ಇದ್ರೆ ಅವ್ನು ಸತ್ತೋಯ್ತಾನೆ ಅಷ್ಟೇ. ಲೇ ಸಾಯ್ಲಿಬ್ಲ ಅಂತ ನನ್ನ ಮಕ್ಳು ಬದುಕಿರೋದ್ಕಿನ ಸತ್ಗನೆ ಒಳ್ಳೇದು. ಮಾವ ಸುಮ್ಕೆ ಪೆದ್ದಂಗ್ ಮಾತಾಡ್ಬೇಡ ಮಾವ. ಅವ್ನ ಏನಾರ ಸತ್ರ ನಮ್ಮ ಬಾವಂಗೆ ಪ್ರಾಬ್ಲಮು. ಪೊಲೀಸ್ ಅವರು ಕಂಟಿ ಬಾವನ ಅರೆಸ್ಟ್ ಮಾಡ್ತಾರೆ. ಒಂದ್ ವೇಳೆ ಹತ್ತೆ ಬದುಕಿದ್ರುವೆ ಇವನ್ನ ಸಾಯಿಸಿರೋ ತಪ್ಪಿಗೆ ಕಂಟಿ ಬಾವ ಜೈಲ್ನಾಗೆ ಕೊಳಿತಾ ಇರ್ತಾರೆ. ಕಂಟಿ ಬಾವ ಜೈಲ್ಗೆ ಹೋಗೋದು ನಿಮ್ಗೆಲ್ರಿಗೂ ಇಷ್ಟನಾ? ಇಲ್ಲಕ್ಕಲ್ಲ, ಹೋಗ್ತಾಗಿದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಒಂದ್ ವೇಳೆ ರಾಜವಲ್ಲಿ ಸತ್ತೋದ್ರೆ ಪರಿಹಾರಕ್ಕಿಂತ ಸಮಸ್ಯೆನೇ ಜಾಸ್ತಿ ಆಯ್ತದೆ. ತೊಂದರೆ ಆದ್ರೆ ಸ್ನೇಹನ್ಗೆ ಪುಟ್ಟಕ್ಕನ್ಗೆ ಮನೆಯವ್ರು ಎಲ್ರಿಗೂ ತೊಂದರೆ ಆಯ್ತದೆ. ಅದಕ್ಕೆ ಹೇಳ್ತಿರೋದು ಬನ್ನಿ ಫಸ್ಟ್ ಬಾವನ್ ತಡಿಯಮ್ಮ. ಸತ್ತೋಯ್ತಾನೆ ಗುರು, ಆಮೇಲೆ ಜೈಲ್ಗೆ ಹೋಗ್ಬೇಕಾಯ್ತದೆ. ಬಿಡ್ರಲ್ಲ ನೋಡೆ, ನಾನು ಜೈಲ್ಗೆ ಹೋದ್ರೆ ಪರವಾಗಿಲ್ಲ. ಈ ನನ್ನ ಮಗನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ. ನಮ್ಮೊಬ್ಬಂಗೆ ಮಾವ ನಾನು ಈಗಲೇ ಪೊಲೀಸರು ಫೋನ್ ಮಾಡ್ತೀನಿ. ಅವನ್ನ ಜೀವಂತವಾಗಾದ್ರೂ ಹಿಡಿದ್ರ ಅಟ್ಲೀಸ್ಟ್ ಅವನಿಗೆ ಎಂಕ್ವೈರಿ ಮಾಡಿ ಶಿಕ್ಷೆನಾದ್ರೂ ಕೊಡ್ತಾರ. ಹೋಗಲ್ಲ, ಫೋನ್ ಮಾಡ್ಲಾ? ಗುರು ಬೇಡ ಗುರು. ಏನ್ ಮಾಡ್ತಾ ಇದ್ದೀರಾ? ಕಾನೂನ್ ಕೈಗೆ ತಗೊಂಡು ನೀವ್ ಶಿಕ್ಷೆ ಅನುಭವಿಸ್ಬೇಕು ಅಂತಿದ್ದೀರಾ? ಮೇಡಮ್ ಅವರ ಸುಮ್ಕಿದ್ಬಿಡಿ. ನಮ್ಮೊಬ್ಬನ ಜೀವಿಗೆ ತೊಂದರೆ ಕೊಟ್ಟವನ ನಾನಂತೂ ಸುಮ್ಕೆ ಬಿಡಕ್ಕಿಲ್ಲ. ಮೊದ್ಲು ಕತ್ತಿ ಕೆಳಗ್ ಹಾಕಿ ಬಿಸಾಕಿ ಎಂದೆ. ಬಿಡು ಗುರು. ಗುರು ನಿಮ್ ತಾಯಿ ಸಾವು ಬದುಕಿನ ಮಧ್ಯ ಇದ್ದಾಗ ಮಗನಾಗಿ ನಿಮ್ ಆವೇಶ ನನ್ಗೆ ಅರ್ಥ ಆಗುತ್ತೆ. ಆದ್ರೆ ಕಾನೂನಲ್ಲಿ ಆವೇಶಕ್ಕೆ ಜಾಗ ಇಲ್ಲ. ಈ ನನ್ನ ಮಗನಿಂದ 100 ಜನಕ್ಕೆ ನೆರಳಾಗಿದ್ದ ನಮ್ಮಬ್ಬ ಇವತ್ತು ಆಸ್ಪತ್ರೆ ಹಾಸ್ಕೊಂಬೇಕು ನರಳಾಡ್ತಾವಳೆ. ಈ ನನ್ನ ಮಗನ ಮೇಡಮ್, ನಾನು ನಿಜವಾಗ್ಲೂ ಬಂಗಾರಮ್ಮನ ಸೂಟ್ ಮಾಡಿಲ್ಲ. ಮೇಡಮ್, ಆಗ್ಲಿಂದ ಅದೇ ಸುಳ್ಳು ಹೇಳ್ತಾವನೆ ಮೇಡಮ್. ಕಂಟಿ, ಮಗನಾಗಿ ನೀವೀಗ ನಿಮ್ ತಾಯಿ ಜೊತೆ ಇರ್ಬೇಕು. ರಾಜ ಹುಲ್ಲಿನ ನಾವ್ ವಿಚಾರಿಸ್ಕೋತೀವಿ. ಇವನ್ಗೇನ್ ಶಿಕ್ಷೆ ಆಗ್ಬೇಕು ಅದ್ ಖಂಡಿತ ಆಗತ್ತೆ. ಮೇಡಮ್, ನಿಜವಾಗ್ಲೂ ನಾನು ಸೂಟ್ ಮಾಡಿಲ್ಲ ಮೇಡಮ್. ಬೇಕಿದ್ರೆ ನನ್ನ ಗನ್ನಲ್ಲಿರೋ ಬುಲೆಟ್ ಚೆಕ್ ಮಾಡಿ. ಸಂದೇಶ್, ಗನ್ ಕಿತ್ಕೊಳ್ಳಿ. ಮೇಡಮ್, ಚೆಕ್ ಮಾಡಿ ಮೇಡಮ್.
ನಿಜವಾಗ್ಲೂ ನಾನು ತಪ್ಪು ಮಾಡಿಲ್ಲ ಮೇಡಮ್. ಏನೇ ಮಾತಾಡದಿದ್ರು ಸ್ಟೇಷನಲ್ಲಿ ಮಾತಾಡೋಣ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ಅಯ್ಯೋ ಬಿಟ್ಬಿಡಿ ಮೇಡಮ್. ಜೀಪ್ ಹಚ್ಚಿ ನಡೀರಿ. ಮೇಡಮ್ ನನ್ನ ಮಗನ ಸುಮ್ಕೆ ಬಿಡ್ಬೇಡಿ. ಬಂಗಾರಮ್ಮ ಶೂಟ್ ಮಾಡೋದು ಅಲ್ಲದೆ ಆಸ್ಪತ್ರೆ ವಾರ್ಡ್ ಬಂದು ಮತ್ತೆ ಜೀವ ತೊಂದರೆ ಕೊಡ್ಕೊಂಡಿದ್ದಾನೆ. ನಮ್ಮೊಬ್ಬಂಗೆ ಏನಾದ್ರೂ ಆದ್ರೆ ನಾನ್ ಮಾತ್ರ ಒಬ್ಬೊಬ್ಬನು ಸುಮ್ಕೆ ಬಿಡೋಕಿಲ್ಲ ಮೇಡಮ್. ಕೋಪದ ಕೈ ಬುದ್ಧಿ ಕೊಡಬೇಡಿ. ನಿಮ್ ತಾಯಿಗೆ ಪ್ರೊಟೆಕ್ಷನ್ ಕೊಡೋ ಜವಾಬ್ದಾರಿ ನಮ್ದು. ಇನ್ನೊಂದ್ಸಲಿ ಹೀಗೆಲ್ಲ ಕಾನೂನ ಕೈಗೆ ತಗೋಬೇಡಿ. ನಮ್ಮೊಬ್ಬನ್ ತಂಟೆಗೆ ಬಂದ್ರೆ ಕಾನೂನ ಕೈಗೆ ತಗೊಳ್ಳೋದಲ್ಲ, ನನ್ನ ಮಕ್ಕಳ ತಲೆನ ಕಡ್ದು ಕೈಗೆ ತಗೋತೀನಿ. ಸಮಾಧಾನ ಮಾಡ್ಕೊಳ್ಳಿ ಕಂಟಿ. ಇಷ್ಟೊಂದು ಕೋಪ ಒಳ್ಳೇದಲ್ಲ. ಇವ್ರನ್ನ ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ. ಆ ರಾಜ ಹುಲಿ ಅರೆಸ್ಟ್ ಆಗೋನಂತೆ. ಈ ಪ್ಲಾನ್ ಮಾಡಿದ್ದೆಲ್ಲ ನೀವೇ ಅಂತ ಅವನೇನಾದ್ರೂ ಅಪ್ಪಿ ತಪ್ಪಿ ಬಾಯ್ ಬಿಟ್ಬಿಟ್ರೆ ಏನ್ ಮಾಡೋದು? ಸುಮ್ಮನೆ ಇರಿ ರಾಜಿ ಅವರೇ, ಮೊದಲೇ ನನಗೆ ಟೆನ್ಷನ್ ಆಗ್ತಿದೆ. ನೀವಿನ್ನೂ ಭಯ ಪಡಿಸ್ಬೇಡಿ. ಯಾರ ಕಣ್ಗೂ ಕಾಣಿಸ್ಬೇಡ ಅಂತ ಎಷ್ಟು ಹೇಳಿದ್ರು ಆ ರಾಜ ಹುಲಿ ನನ್ನ ಮಾತು ಕೇಳಿದ್ರೆ ಕೊನೆಗೂ ಕೈ ಕೊಟ್ಟ. ಛೇ, ಅಂತವನ್ನ ನಮ್ಮ ಪ್ಲಾನಿಗೆ ಸೇರಿಸಿದೆ ತಪ್ಪಾಯ್ತು ವೈಭವ್. ಅದೆಲ್ಲ ಇರ್ಲಿ, ಇಷ್ಟೆಲ್ಲ ಆತಂಕ ಇದ್ರು ಆಸ್ಪತ್ರೆಗೆ ಬಂದು ಆ ಬಂಗಾರಮ್ಮನವ್ರ ಪ್ರಾಣ ಹೋಗೋ ಥರ ಪ್ಲಾನ್ ಮಾಡಿದ್ಯಲ್ಲ, ನಿನ್ ಗುಡ್ಗೆ ಮೆಚ್ಚಬೇಕು ಬಿಡು. ಏನು ಹೇಳ್ತಾ ಇದ್ದೀರಾ ರಾಜಿ ಅವರೇ? ಊರದ ಬಂಗಾರಮ್ಮನವ್ರ ಪರಿಸ್ಥಿತಿ ಗಂಭೀರವಾಗಿದೆ. ನೀನ್ ಬಂದು ಏನು ಮಾಡಿರ್ಲಿಲ್ಲ ಅಂತಂದಿದ್ರೆ ಆ ಕಂಟಿ ರಾಜ ಹುಲಿನ ಹಿಡಿಯೋ ಪ್ರಯತ್ನನೇ ಮಾಡ್ತಿರ್ಲಿಲ್ಲ. ಅಯ್ಯೋ, ನಾನು ಆ ಬಂಗಾರಮ್ಮಂಗೆ ತೊಂದರೆ ಮಾಡಬೇಕು ಅಂತ ಹಾಸ್ಪಿಟಲಿಗೆ ಬಂದಿದ್ದು ನಿಜ. ಆದರೆ ನಾನು ಆ ಬಂಗಾರಮ್ಮಂಗೆ ಏನೂ ತೊಂದರೆ ಮಾಡಿಲ್ಲ. ಸುಮ್ಕೆ ಸುಳ್ಳು ಹೇಳ್ಬೇಡ. ನೀನ್ ಬಂದು ಹೋದ್ಮೇಲಿಂದಾನೆ ಬಂಗಾರಮ್ಮನವ್ರ ಆರೋಗ್ಯದಲ್ಲಿ ಏರ್ಪೇರಾಗಿರೋದು. ರಾಧಾ, ಸಾಯಿಸಂಗಿದ್ರೆ ಒಂದೇ ಸತಿ ಸಾಯಿಸ್ಬಿಡು. ಇಷ್ಟಿಷ್ಟೇ ಸಾಯಿಸೋದು ಯೋನ್ ಚಂದ ಹೇಳು. ತಡ ಆದಷ್ಟು ನಮಗೆ ತೊಂದರೆ. ರಾಧಾ, ನೀನೇನು ಮಾಡಿಲ್ಲ ಅಂತ ಹೇಳ್ದೆ? ಪ್ರಾಮಿಸ್ ವೈಭವ್, ನಾನೇನು ಮಾಡಿಲ್ಲ. ನೀ ಫೋನ್ ಮಾಡಿದ ತಕ್ಷಣ ನಾನು ಅಲ್ಲಿಂದ ಹೊರಟ್ಬಿಟ್ಟೆ. ಹಂಗಾದ್ರೆ ಇದ್ದಕ್ಕಿದ್ದಂಗೆ ಬಂಗಾರಮ್ಮಂಗೆ ಯಾಕೆ ಹಿಂಗಾಯ್ತು?